ಅದಕ್ಕೆ ಫೋನ್ ಮಾಡಿ ವಿಚಾರಿಸೋಣ ಅಂತ ಅನ್ಕೊಂಡ್ರೆ ನಿಮಗೆ ನನ್ ಮೇಲೆ ಕೋಪ. ಗೊತ್ತಾಯ್ತು ಬಿಡಿ. ಅದಕ್ಕೆ ತಾನೇ ಇಷ್ಟೊತ್ತಾದ್ಮೇಲೆ ನನಗೆ ಫೋನ್ ಮಾಡಿ ಮಾತಾಡ್ತಾ ಇರೋದು. ನೀನ್ ಯಾವಾಗ ಬರ್ತೀಯ ಮನೆಗೆ? ನೋಡು, ನನ್ನನ್ನು ನೋಡಕ್ಕೆ ನಿನ್ನ ಕರಿತಾ ಇಲ್ಲ. ಈ ಮನೆ ಮೊಮ್ಮಗಳಾಗಿ, ಈ ಮನೆ ಸೊಸೆಯಾಗಿ ಮತ್ತೀ ಮನೆಗೆ ಯಾವಾಗ್ಲೇ ಬರ್ತೀಯ? ಅಜ್ಜಿ, ಯಾಕಂದ? ಯಾಕೆ ನಮ್ಗೆಲ್ರಿಗೂ ಈ ರೀತಿ ಹಿಂಸೆ ಕೊಡ್ತಾ ಇದೀಯ ನೀನು? ನಾವೆಲ್ಲ ಏನೇ ಮಾಡಿದೀವಿ ನಿನ್ಗೆ? ಬಾರಿ ಮನೆಗೆ ಮಾತಾಡೆ, ಬರ್ತೀಯ ತಾನೆ? ಯಾಕಜ್ಜಿ, ನಾನಿಲ್ಲಿ ಚೆನ್ನಾಗೇ ಇದ್ದೀನಲ್ಲ, ನನಗಿಲ್ಲಿ ಯಾವ ತೊಂದ್ರೆನೂ ಇಲ್ಲ. ನೀನೊಬ್ಳು ಚೆನ್ನಾಗಿದ್ರೆ ಸಾಕ? ನಾನ್ ಚೆನ್ನಾಗಿರೋದ್ ಬೇಡ್ವಾ? ಈ ಮನೆ ಚೆನ್ನಾಗಿರೋದ್ ಬೇಡ್ವಾ ನಿನ್ಗೆ? ಅಜ್ಜಿ, ನೀವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ತಾನೆ ನಾನು ಆ ಮನೆ ಬಿಟ್ಟು ದೂರ ಬಂದಿದ್ದು. ಹೇಗೆ? ನೀನಿಲ್ಲ ಅಂದ್ರೆ ನಾವ್ ಹೇಗೆ ಚೆನ್ನಾಗಿರ್ತೀವಿ? ಮರಕ್ಕೆ ಹೇಗೆ ಬಳ್ಳಿ ಅಪ್ಕೊಳ್ಳುತ್ತೋ ಹಾಗೆ ಕಣೆ, ನಾವೆಲ್ಲ ನಿನ್ಗೆ ಅಪ್ಕೊಂಡ್ಬಿಟ್ಟಿದೀವಿ. ಅಲ್ಲ ಕಣೆ, ನಮ್ಮನ್ನೆಲ್ಲ ಬಿಡಿಸ್ಕೊಂಡು ಹೋಗೋದಿಕ್ಕೆ ನಿಂಗೆ ಹೇಗೆ ಸಾಧ್ಯ ಆಯ್ತು? ಅದಕ್ಕೂ ಮುಂಚೆ ಬುಡ ಸಮೇತ ನಮ್ಮ ಕತ್ತರಿಸಿ ಎಸ್ಬಿಡ್ಬೇಕಾಗಿತ್ತು ನೀನು. ಹಾಗ್ ಮಾಡ್ದೆ. ಈ ಕಡೆ ಬದುಕಲೂಬಾರ್ದು, ಸಾಯ್ಲೂಬಾರ್ದು, ಆ ರೀತಿ ಮಾಡ್ತಾ ಇದೀಯ ನೀನು. ನೋಡ್ ಸೇವಂತಿ, ಸರಿಯಾಗಿ ಕೇಳಿಸ್ಕೊ. ಈ ಮನೇಲಿ ಯಾವುದೂ ಸರಿ ಇಲ್ಲ, ಯಾರೂ ಸರಿ ಇಲ್ಲ. ಎಲ್ರೂ ಸೇರಿ ಅರ್ಜುನ್ಗೆ ಎಲ್ಲಿ ಅಮೀರನ್ನ ಕಟ್ಬಿಡ್ತಾರೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ ಕಣೆ. ಅದು ಅಲ್ದಲೆ ನಿನ್ ಜಾಗಕ್ಕೆ ಬರ್ಬೇಕು ಅಂತ ಅವಳು ಒಂಚಾಕಿ ಕಾಯ್ತಿದ್ದಾಳೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ ಕಣೆ. ಅಜ್ಜಿ, ನಿಮ್ ಮನ್ಸು ಹಾಗೆ ಹೇಳ್ತಿದೆ ಅಂತಂದ್ರೆ ಒಳ್ಳೇದು. ಹಾಗೆ ಆಗ್ಲಿ ಬಿಡಿ. ಏನು? ಏನಂದೆ ನೀನು? ನೋಡಿ ಅಜ್ಜಿ, ಒಂಟಿಯಾಗಿರೋ ಅರ್ಜುನ್ ಸರ್ ಜೀವನದಲ್ಲೂ ಯಾರಾದ್ರೂ ಒಬ್ರು ಬರ್ಲೇಬೇಕಲ್ವಾ ಅವ್ರನ್ನ ನೋಡ್ಕೊಳ್ಳೋದಕ್ಕೆ? ಯಾರೋ ಬರೋದಕ್ಕಿಂತ ಮೀರಾ ಗೊತ್ತಿರೋ ಹುಡುಗಿ, ತುಂಬಾ ಹತ್ತಿರದಿಂದ ನೋಡಿರೋ ಹುಡುಗಿ, ಮೇಲಾಗಿ ಅವಳು ಕಲ್ಪನಾ ಅತ್ತೆ ಫ್ರೆಂಡ್ ಮಗಳು ಬೇರೆ. ಅವಳೇ ಮದ್ವೆ ಆಗ್ಲಿ ಬಿಡಿ. ನೀನೇನಾದ್ರೂ ನನ್ನ ಎದುರಿಗಿದ್ದಿದ್ರೆ ಕಪಾಳಕ್ಕೆ ಬಾರಿಸ್ತಾ ಇದ್ದೆ. ಅದಕ್ಕೆ ತಾನೆ ನಿಮ್ ಹತ್ರದಿಂದ ತಪ್ಪಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದು. ಸೇವಂತಿ, ಹೌದು ಅಜ್ಜಿ, ಅವ್ರಿಗೂ ಒಬ್ಳು ಹೆಂಡತಿ ಬೇಕಲ್ವಾ? ಅವ್ರ ವಂಶನೂ ಬೆಳಿಬೇಕಲ್ವಾ? ನಾನ್ ಬಿಟ್ಟು ಹೋದೆ ಅಂತ ಅವ್ರನ್ನ ಸನ್ಯಾಸಿ ಮಾಡೋದಕ್ಕಾಗತ್ತಾ? ನೀವೇ ಹೇಳಿ. ನೋಡು, ನೀನು ಇವ್ರುಗಳ ತರನೇ ಮಾತಾಡಿದ್ರೆ ನಾನ್ ನೀನಿರೋ ಜಾಗಕ್ಕೆ ಬಂದ ನೀನ್ ಹಲ್ಲೋದ್ರಿಸ್ಬಿಡ್ತೀನಿ. ಹಾ, ಬನ್ನಿ ಅಜ್ಜಿ, ಯು ಆರ್ ಮೋಸ್ಟ್ ವೆಲ್ಕಮ್. ಆ ನೆಪದಲ್ಲಾದ್ರೂ ನಿಮ್ಮನ್ನ ನೋಡ್ತೀನಲ್ಲ, ನಿಮ್ ಮಡ್ಲಲ್ಲಿ ಮಲ್ಕೊಂಡು ಹಾಯಾಗಿ ನನ್ನ ನೋವುಗಳನ್ನೆಲ್ಲ ಮರಿತೀನಲ್ಲ, ನನಗಷ್ಟೇ ಸಾಕು. ಬಿಡಿ, ಆ ವಿಷಯನ ಮರ್ತು ಬಿಡಿ. ಈಗ ನೀವು ಟ್ಯಾಬ್ಲೆಟ್ ತಗೊಂಡ್ರಾ ಇಲ್ವಾ? ಅದನ್ನ ಕಟ್ಕೊಂಡು ನಿನ್ಗೆ ಏನಾಗ್ಬೇಕು? ನೀನ್ ಯಾರೇ? ನಾನ್ ಯಾರು ಅಂತ ಪಾಪ ನಿಮಗ್ ಗೊತ್ತಿಲ್ದೆ ನೀವು ನನಗ್ ಫೋನ್ ಮಾಡಿದೀರಾ ಅಲ್ವಾ? ಅದೆಲ್ಲ ಬಿಡಿ, ನೀವು ಟ್ಯಾಬ್ಲೆಟ್ ತಗೊಂಡ್ರಾ ಇಲ್ವಾ ಅದನ್ನ ಹೇಳಿ. ಇಲ್ಲ. ಯಾಕೆ? ಕಲ್ಪನಾ ನಂಗೆ ಟ್ಯಾಬ್ಲೆಟ್ ಕೊಡ್ಬೇಕಾಗಿತ್ತು. ನಾನ್ ಮೀರಾನ ಬೈದ್ಬಿಟ್ನಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಟ್ಯಾಬ್ಲೆಟೇ ಕೊಟ್ಟಿಲ್ಲ ನನಗೆ. ನನ್ ರೂಮ್ ಕಡೆಗೂ ಬಂದಿಲ್ಲ ಅವಳು. ಅಯ್ಯೋ, ಕಲ್ಪನಾ ಅತ್ತೆ ಹಾಗೆಲ್ಲ ಕೋಪ ಮಾಡ್ಕೊಂಡು ಹೋಗೋ ಅಂತಾರಲ್ವಲ್ಲ, ಅದು ನಿಮ್ಮೇಲೆ ಚಾನ್ಸೇ ಇಲ್ಲ ಅಜ್ಜಿ. ಅವ್ರೇನೋ ಕೆಲ್ಸದ ಗಡಿಬಿಡಿನಲ್ಲಿ ಮರ್ತಿದ್ದಾರೆ ಅಂತ ಅನ್ಸುತ್ತೆ. ನೀವ್ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ಇವಾಗ ನಾನ್ ಹೇಳ್ತಿದ್ದೀನಲ್ವಾ, ಸುಮ್ನೆ ಟ್ಯಾಬ್ಲೆಟ್ ತಗೊಳ್ಳಿ. ಬೆಳಿಗ್ಗೆ ನಿನ್ ಗಂಡ ಬಲ್ವಂತ ಮಾಡಿ ತಿಂಡಿ ತಿನ್ಸ್ತಾ, ಈಗ ನಿನ್ ಸರ್ದಿನ ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ಏನು? ಹೌದಾ? ಅರ್ಜುನ್ ಸರ್ ತಿಂಡಿ ತಿನ್ಸಿದ್ರ? ಹಾಗೆ ಚೆನ್ನಾಗಿ ಪ್ರೀತಿಯಿಂದ ಬೈದು ಇರ್ಬೇಕಲ್ವಾ? ಅಜ್ಜಿ,
ಅವ್ರ ಕೈಲಿ ಆತರ ಬಯಸ್ಕೊಳ್ಳೋದಕ್ಕೂ ಎಷ್ಟು ಮಜಾ ಇರುತ್ತೆ ಗೊತ್ತಾ. ನಿಜ ಹೇಳ್ತಿದ್ದೀನಿ ಅಜ್ಜಿ, ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಗೊತ್ತಾ. ಅಜ್ಜಿ ಹೇಳು, ಏನು? ಮಾತ್ರೆ ತಗೊಂಡ್ರಾ? ಈಗ ತಗೋತೀನಿ. ನೀನು ಅವನ್ನ ಮಿಸ್ ಮಾಡ್ಕೊಂತೀನಿ ಅಂತ ಹೇಳ್ದಲ್ಲ, ನನಗೀಗ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಅಂದ್ಮೇಲೆ ನಾನು ಮಾತ್ರೆ ತಗೊಳ್ದಲ್ಲೇ ಇರ್ತೀನಾ? ನನ್ನ ಮೊಮ್ಮಗಳು ಹೇಳಿದ್ಮೇಲೆ ನಾನು ತಗೋತೀನಿ. ಒಂದ್ ತಗೊಂಡೆ ಕಣೆ. ಅಜ್ಜಿ ಇನ್ನೊಂದ್ ಮಾತ್ರೆ ಇದೆಯಲ್ಲ, ಇನ್ನೊಂದು ತಗೋಬೇಕಾ? ಹಾ ತಗೊಂತೀನಿ. ತಗೊಂಡೆ ಕಣೆ, 2 ಮಾತ್ರೆನೋ ತಗೊಂಡೆ. ಹಾ ಅದಕ್ಕೆ ಹೇಳೋದು ನಮ್ಮ ಅಜ್ಜಿ ತುಂಬಾ ಗುಡ್ ಗರ್ಲ್ ಅಂತ. ಈಗ ನಿಮ್ಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಾಳೆ ಬೆಳಗ್ಗೆ ಮಾತಾಡೋಣ. ಸರಿ, ಬೆಳಿಗ್ಗೆ ಮಾತಾಡೋಣ. ಫೋನ್ ಮಾಡು. ಬಾ ಅಮ್ಮ. ಅಮ್ಮ, ಅವಳ ಮೈ ಮುಟ್ಟು ನೋಡು ಎಷ್ಟು ಸುಡ್ತಿದೆ ಅಂತ. ನೋಡು ನಿನ್ಗೆ ಗೊತ್ತಾಗುತ್ತೆ. ನಾನ್ ಸುಳ್ಳು ಹೇಳ್ತಿಲ್ಲ ತಾನೇ? ಇಷ್ಟು ಮೈ ಸುಡ್ತಾ ಇದೆ. ಅಲ್ಲ, ಊಟ ಮಾಡ್ಬೇಕಾದ್ರೆ ಚೆನ್ನಾಗಿ ಇದ್ಲಲ್ಲ, ಏನಾಯ್ತು? ಮೀರಾ ಏ ಡಿಸ್ಟರ್ಬ್ ಮಾಡ್ಬೇಡ ಕಣೋ. ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಏ ಬೇಡ, ಈಗ ಅವಳಿಗೆ ಡೋಲೋ ಕೊಟ್ಟಿದ್ದೀನಿ. ಬೆಳಗ್ಗೆ ಅಷ್ಟರಲ್ಲಿ ಜ್ವರ ಕಡಿಮೆ ಆಗದೆ ಹೋದ್ರೆ ಆಗ ನೀನು ಡಾಕ್ಟರ್ಗೆ ಫೋನ್ ಮಾಡು. ಅರ್ಚನಾ ಪಾಪ ಕಣೋ, ಇವತ್ತಿವಳ ಪರಿಸ್ಥಿತಿಗೆ ನಾವೇ ಕಾರಣ ಆಗೋಗ್ಬಿಟ್ವಿ ಕಣೋ. ಇವಳು ಇಲ್ಲಿಗೆ ಬಂದ ದಿವಸದಿಂದ ಒಂದಾದ್ಮೇಲೆ ಒಂದು ನಡೆದಿರೋ ಘಟನೆಗಳಿಂದ ಇವಳು ಮನ್ಸು ಬೆಚ್ಚಿ ಇವತ್ತು ಜ್ವರದ ರೂಪದಲ್ಲಿ ಹೊರಗೆ ಬಂದಿದೆ. ಲಾಡ್ಜಲ್ಲಿ, ಆಫೀಸಲ್ಲಿ, ಅದ್ರ ಹಿಂದೆ ಅವಳ ಮನೇಲಿ ನಡೆದಿರೋ ಘಟನೆ, ಅದರಿಂದ ತಪ್ಪಿಸ್ಕೊಳ್ಳೋಕೆ ಇಲ್ಲಿಗೆ ಬಂದ್ರೆ ಅಜ್ಜಿ ಮಾತಿಂದ ಹಲ್ಲೆ. ಅಲ್ಲ ಕಣೋ ಅರ್ಜುನ, ಯಾರಿಗಾದ್ರೂ ಎಷ್ಟು ಅಂತ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಪಾಪ ಅದು ಇವಳೊಂದು ಹೆಣ್ಣಾಗಿ, ಅವಳ ತಾಯಿ ಬೇರೆ ಇಲ್ಲ. ಅರ್ಜುನ, ನೀನ್ ಹೆಣ್ಣಾಗಿದ್ರೆ ಈ ಪರಿಸ್ಥಿತಿಲಿ ನೀನೇನ್ ಮಾಡ್ತಿದ್ದೆ ಹೇಳು? ನೀನ್ ಒಳ್ಳೇದಾಗ್ಬೇಕು, ನಿನ್ ಕೆಟ್ಟ ಹೆಸರು ಬರಬಾರ್ದು ಅಂತ ಕೋರ್ಟಲ್ಲಿ ಒಂದೇ ಒಂದು ಸಾಕ್ಷಿ ಕೂಡ ನೀನ್ ವಿರುದ್ಧವಾಗಿ ಹೇಳಿಲ್ಲ ಇವಳು. ಇವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅದೇ ಸಂದರ್ಭನ ಉಪಯೋಗಿಸ್ಕೊಂಡು ಅವ್ರ ತಪ್ಪನ ಮರೆ ಮಚ್ಕೊಂಡು ನಿನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಎಳಿತಿದ್ರು. ಅಷ್ಟೇ ಯಾಕೆ, ನೀನನ್ ಬಿಟ್ಟು ಹೋದ್ಲಲ್ಲ ನಿನ್ ಹೆಂಡತಿ, ನಿನ್ ಮೇಲೆ ಆರೋಪದ ಮೂಟೆನೆ ಹೊರಿಸಿದ್ಲು. ನಾನು ಹೇಳ್ತಿರೋದೆಲ್ಲ ಸತ್ಯ. ನಿನ್ಗೂ ಮೀರಾಗೂ ಮುಂಚೆಯಿಂದ ಸಂಬಂಧ ಇದೆ ಅಂತ ನಿನ್ ಮರ್ಯಾದೆನ 4 ಜನರ ಮುಂದೆ ಹರಾಜ್ ಹಾಕಿದ್ಲು.